ಇಲ್ಲಿ ನಾವು ಈ ಕ್ವಾಡ್ರಾಟಿಕ್ ಈಕ್ವೇಷನ್ ಬಂತು ಅಂತ ಹೇಳಿದ್ರೆ ಡಿನಾಮಿನೇಟ್ರಲ್ಲಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ಕಲಿತಾ ಇದ್ದೀವಿ. ಇಲ್ಲೂ ಕೂಡ ಈ ಸೆಟ್ ಆಫ್ ಫಾರ್ಮುಲಾಸ್ನೇ ಉಪಯೋಗಿಸ್ತೀವಿ. ಆದರೆ ಇಲ್ಲೆಲ್ಲ ಎಕ್ಸ್ ಸ್ಕ್ವೈರ್ ಮೈನಸ್ ಎ ಸ್ಕ್ವೈರ್ ಮೈನಸ್ ಎಕ್ಸ್ ಸ್ಕ್ವೈರ್ ಈ ರೀತಿಯಲ್ಲಿ ಇದೆ ಅಲ್ವಾ. ಎಕ್ಸ್ ಸ್ಕ್ವೈರ್ ಪ್ಲಸ್ ಎ ಸ್ಕ್ವೈರ್ ಈ ಫಾರ್ಮ್ಯಾಟಲ್ಲಿ ಇದೆ, ಸರಿನಾ? ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು, ಇಲ್ಲೊಂದು ಉದಾಹರಣೆ ಕೊಟ್ಟಿದ್ದೀನಿ ನೋಡಿ. ಇಲ್ಲಿ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ ಹೇಳ್ತೀನಿ ಇವಾಗ. ಸೊ ಮೊದಲೇದಾಗಿ ದ ಬೇಸಿಕ್ ಅಂಡರ್ಲೈನ್ ಪ್ರಿನ್ಸಿಪಲ್ ಹುಡುಗರ. ಸೊ ಇಲ್ಲಿ ಅಂಡರ್ಲೈನ್ ಪ್ರಿನ್ಸಿಪಲ್ ಏನಪ್ಪ ಅಂತ ಹೇಳಿದ್ರೆ, ನಾವು ಏನು ಉಪಯೋಗಿಸ್ಕೊಂಡು ಮುಂದುವರಿತಾ ಇದ್ದೀವಿ ಅಂತ ಹೇಳಿದ್ರೆ, ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್. ಸರಿನಾ? ಸೊ ಇಲ್ಲಿ ಹೇಳ್ಕೊಡ್ತೀನಿ ನೋಡಿ, ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಹೇಗೆ ಕಾಣುತ್ತೆ ಅಂಥೇಳಿ. ಹಲವಾರು ಮೆಥಡ್ಸ್ ಇದೆ, ಫಾರ್ಮುಲಾಸೂ ಇದೆ. ನೀವು ಯಾವ್ದು ಬೇಕೋ ಅದನ್ನು ಉಪಯೋಗಿಸ್ಬೋದು. ನಾನು ಒಂದು ಪರ್ಟಿಕ್ಯುಲರ್ ಮೆಥಡಲ್ಲಿ ಉಪಯೋಗಿಸ್ತೀನಿ. ಈ ನಿಮ್ಮ ಮೆಥಡ್ ಈಗ ಕಷ್ಟ ಆಗ್ತಿದೆ ಅಂತ ಹೇಳಿದ್ರೆ ಫಾರ್ಮುಲಾ ಕೂಡ ಉಪಯೋಗಿಸ್ಬೋದು ನೀವು, ಸರಿನಾ? ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ಸೊ ನನಗೆ ಈ ವಿಡಿಯೋದಲ್ಲಿ ಮತ್ತು ಒಂದಷ್ಟು ಹಲವಾರು ವಿಡಿಯೋದಲ್ಲಿ ನಾನು ರಿಪೀಟೆಡಾಗಿ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಉಪಯೋಗಿಸ್ತೀನಿ. ನೀವು ಇನ್ನೂ ಚೆನ್ನಾಗಿ ಬೇಸಿಕ್ಸ್ ಕಲ್ತ್ಕೊಬೇಕು ಅಂತ ಹೇಳಿದ್ರೆ ಇದೇ ಫಾರ್ಮ್ಯಾಟಲ್ಲಿ, ಮತ್ತು ಫಾರ್ಮುಲಾಸು ನಮ್ಮ ಕೈಲ ಫಾರ್ಮುಲಾಸ್ ಮಾಡಿದ್ನೋ ಇಲ್ಲ ಅಂಥೇಳಿ. ಸೊ ಇದನ್ನೆಲ್ಲ ಕಲಿಬೇಕು ಅಂತ ಹೇಳಿದ್ರೆ ಬೇಸಿಕ್ ವಿಡಿಯೋದಲ್ಲಿ ಇರುತ್ತೆ, ಅದನ್ನು ನೋಡ್ಕೊಳ್ಳಿ, ಸರಿನಾ? ಸೊ ಮೊದಲೇದಾಗಿ ಇಲ್ಲಿ ಈ 4ನ ನಾನು 2 ಸ್ಕ್ವೇರ್ ಅಂತ ಬರ್ಕೊತೀನಿ. 2 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ, 2x ದ ಹೋಲ್ ಸ್ಕ್ವೇರ್ ಆಗುತ್ತೆ. ಪ್ಲಸ್ 12ನ ನಾನು 2 ಇಂಟು 2x ಇಂಟು 3 ಅಂತ ಹೇಳಿ ಬರ್ಕೊತೀನಿ. 3ನ 4 12 ಹಾಂ ಸರಿ ಇದೆ, ಪ್ಲಸ್ 3. ಸೊ ಇಲ್ಲೇನು ಮಾಡಿದ್ರಿ, ಇದನ್ನು ನಾವು a ಸ್ಕ್ವೇರ್ ಪ್ಲಸ್ 2a ಇಂಟು b ಅಂತ ಹೇಳಿ ಬರ್ಕೊಂಡಿದ್ದೀವಿ. ಸೊ ಇಲ್ಲೇನು ಮಾಡ್ತಾಯಿದ್ದೀವಿ, ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡು ಒಂದು ಎಕ್ಸ್ಪ್ರೆಷನ್ನ a ಪ್ಲಸ್ b ದ ಹೋಲ್ ಸ್ಕ್ವೇರ್ ಪ್ಲಸ್ ಅ ಕಾನ್ಸ್ಟೆಂಟ್ ಫಾರ್ಮ್ಯಾಟಲ್ಲಿ ಬರ್ಕೊತೀವಿ. ಸೊ ದಟ್ ಇಸ್ ದ ಹೋಲ್ ಅಜೆಂಡಾ ಆಫ್ ಕಂಪ್ಲೀಟಿಂಗ್ ದ ಸ್ಕ್ವೇರ್. ಸೊ a ಪ್ಲಸ್ b ದ ಹೋಲ್ ಸ್ಕ್ವೇರ್ ಮೈನಸ್ ಆಫ್ ಪ್ಲಸ್ ಅ ಕಾನ್ಸ್ಟೆಂಟ್. ಸರಿನಾ? ಇದು ನಮ್ಮ ಅಜೆಂಡಾ ಬೇಸಿಕಲಿ. ಸೊ ದಿಸ್ ಇಸ್ ದ ಮೇನ್ ಗೋಲ್ ಆಫ್ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್. ಸೊ ಇಲ್ಲಿ a ಸ್ಕ್ವೇರ್ ಆಯಿತು, ಇಲ್ಲಿ 2ab ಆಯಿತು, ಪ್ಲಸ್ b ಸ್ಕ್ವೇರ್ ಇಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ವಿಲ್ ಮೇಕ್ ಯೂಸ್ ಆಫ್ 0. ಈ 0ನ ಹೇಗೆ ಬರ್ಕೊಬೋದು ನಾವು, 2x ದ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 2x ಇಂಟು 3 ಪ್ಲಸ್ 3 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್ ಪ್ಲಸ್ 3. ಸೊ ಇದೆಲ್ಲ ಹೇಗೆ ಕಾಣ್ತಾ ಇದೆ, ಇದು ದಿಸ್ ಎಂಟೈರ್ ಎಕ್ಸ್ಪ್ರೆಷನ್ ಇಟ್ಸ್ ಆಫ್ ದ ಫಾರ್ಮ್ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ b ಸ್ಕ್ವೇರ್ ಈ ಫಾರ್ಮ್ಯಾಟಲ್ಲಿ ಇದೆ ಅಲ್ವಾ. ಸೊ ಕೊನೆಯದಾಗಿ ಇಲ್ಲಿ ನಾವು ಇದನ್ನು 2x ಪ್ಲಸ್ 3 ದ ಹೋಲ್ ಸ್ಕ್ವೇರ್ ಫಾರ್ಮ್ಯಾಟಲ್ಲಿ -9 ಪ್ಲಸ್ 3 ಅಂತ ಹೇಳಿ ಬರ್ಕೊಬೋದು. ಕೊನೆಯದಾಗಿ ಪ್ಲಸ್ ಆರ್ ಮೈನಸ್ ಕಾನ್ಸ್ಟೆಂಟ್ ಅಲ್ವಾ. ಸೊ a ಪ್ಲಸ್ b ದ ಹೋಲ್ ಸ್ಕ್ವೇರ್ ಫಾರ್ಮ್ಯಾಟಲ್ಲಿದೆ. ದಿಸ್ ಇಸ್ 2x ಪ್ಲಸ್ 3 ದ ಹೋಲ್ ಸ್ಕ್ವೇರ್ ಮೈನಸ್ 6ನ ನಾನು 6 ರೂಟ್ ಆಫ್ 6 ದ ಹೋಲ್ ಸ್ಕ್ವೇರ್ ಅಂತ ಬರ್ಕೊತೀನಿ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಎಕ್ಸ್ ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಈ ಫಾರ್ಮ್ಯಾಟಲ್ಲಿದೆ. ಸೊ ಹಾಗಾಗಿ ಇದನ್ನು ನಾನು ಈ ರೀತಿ ಬರ್ಕೊಬೋದು, ಸರಿನಾ? ಸೊ ಮುಂದಕ್ಕೆ ಹೇಗೆ ಮಾಡೋದು ಅದನ್ನು ಬೇರೆ ಬೇರೆ ಪ್ರಾಬ್ಲಮ್ಸಲ್ಲಿ ನೋಡ್ತೀರಾ. ಬಟ್ ದಿಸ್ ಇಸ್ ದ ಬೇಸಿಕ್ ಐಡಿಯಾ ಬಿಹೈಂಡ್ ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡ್. ಸೊ ಯಾವುದೇ ಒಂದು ಪ್ರಶ್ನೆ, ಒಂದು ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಇತ್ತು ಅಂತ ಹೇಳಿದ್ರೆ ಡಿನಾಮಿನೇಟ್ರಲ್ಲಿ, ಅದನ್ನು ಕಂಪ್ಲೀಟಿಂಗ್ ದ ಸ್ಕ್ವೇರ್ ಮೆಥಡಲ್ಲಿ ನೀವು ರೀರೈಟ್ ಮಾಡಿಕೊಂಡು, ಅದಾಯಿತು ಅಂದಮೇಲೆ ಯಾವುದನ್ನು ಈ ಫಾರ್ಮುಲಾ ಯಾವುದನ್ನು ಒಂದು ಫಾರ್ಮುಲಾ ನಾವು ಉಪಯೋಗಿಸ್ಬೋದು, ಸರಿನಾ? ತಕ್ಷಣಕ್ಕೆ ಬರ್ಕೊಳ್ಳಿ. ಇನ್ನು ಅಭ್ಯಾಸ ಮಾಡ್ಕೊಬೇಕು ಅಂತ ಹೇಳಿದ್ರೆ ಹಲವಾರು ಪ್ರಾಬ್ಲಮ್ ಇದೇ ರೀತಿಯಲ್ಲಿ ಮಾಡಿದ್ದೀವಿ, ಅದರಲ್ಲಿ ನೋಡ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ಬೇಸಿಕ್ಸ್ ಕಲ್ತ್ಕೊಂಡು ನೀವು ಸ್ವಂತ ಬೇಸಿಕ್ ವೀಡಿಯೋದಲ್ಲಿದೆ. ಇಲ್ಲ ಅಂತ ಹೇಳಿದ್ರೆ ನೀವು ವೆಬ್ ಸರ್ಚ್ ಮಾಡಿಕೊಂಡು ಇಲ್ಲ ಬುಕ್ಸಲ್ಲಿ ಓದ್ಕೊಂಡು ಕಲ್ತ್ಕೊಂಡು ಮುಂದುವರಿಬೋದು. ಬಟ್ ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಕಲೀಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಎಕ್ಸಸೈಸ್ ಕ್ವಶನ್ಸು ಮಾಡೋದಕ್ಕಾಗಲ್ಲ.